ಬರ ನಿರ್ವಹಣೆಗೆ ರಾಜ್ಯ ಸರ್ಕಾರ ಮಾಡಬೇಕಾದನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಸಹಕಾರವೂ ಬೇಕಲ್ವಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರ ಸಹಕಾರ ಕೊಡಬೇಕಲ್ವಾ ಅನ್ನುವಂತ ಪ್ರಶ್ನೆ ಎತ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಾವು ಮನವಿ ಪತ್ರ ಬರೆದಿದ್ದೀವಿ ಬರ ಪರಿಸ್ಥಿತಿ ಕುರಿತಾಗಿ. ಎಲ್ಲ ನಮ್ದೇ ಜವಾಬ್ದಾರಿ ಅಂದ್ರೆ ಕೇಂದ್ರ ಏನ್ ಮಾಡುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಮಾನ್ಯ ಕಂದಾಯ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬರಗಾಲ ಘೋಷಣೆ ಮಾಡಬೇಕಾಗಿರುವಂತ ಪ್ರಕ್ರಿಯೆ ಏನಿದೆ, ನಿಯಮಗಳೇನಿದೆ, ಅದು ಸರಳೀಕರಣ ಮಾಡಬೇಕು ಅಂತ ಹೇಳಿದೀವಿ. ಅದು ಕೇಂದ್ರ ಸರ್ಕಾರದಿಂದ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತೆ ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಈಗಾಗಲೇ ಒಂದು ಪ್ರಾಮಾಣಿಕ ಪ್ರಯತ್ನ ಹೆಚ್ಚಿನ ಮಾಡ್ತಾನೆ ಇದೀವಲ್ಲ. ಈಗ ಹೋದ ಬಾರಿ ಇಡೀ ದೇಶದಲ್ಲಿ 2ನೇ ಹೆಚ್ಚಿನ ರೈತರ ಇನ್ಶೂರೆನ್ಸ್ ಸಿಕ್ಕಿದ್ದು ನಮ್ಮ ರಾಜ್ಯಕ್ಕೆ. ಬರೀ ನಮ್ಮ ಕಲಬುರಗಿಗೆ ಸುಮಾರು 660 ಕೋಟಿ ರೂಪಾಯಿ ಸಿಕ್ಕಿದೆ. ಸೊ ಇವೆಲ್ಲ ಪ್ರಯತ್ನಗಳು ನಡೆಸ್ತಾ ಇದೀವಿ. ಅದಕ್ಕೆ ನಾವು ಮುಂಜಾಗ್ರತವಾಗಿ ಈ ಮೀಟಿಂಗ್ಗಳೆಲ್ಲ ಮಾಡ್ಕೊಂಡು ನಿಮ್ಮ ಮೇವಿನ ಬಗ್ಗೆ ಇರಬಹುದು, ಕುಡಿಯೋ ನೀರಿನ ಬಗ್ಗೆ ಇರಬಹುದು, ಜಾನುವಾರು ಬಗ್ಗೆ ಇರಬಹುದು, ಮತ್ತೆ ನಿಮ್ಮ ಕೃಷಿ ಚಟುವಟಿಕೆಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದಂತಹ ಸಂದೇಶ ಕಳಿಸ್ತಾ ಇದೆ. ಈ ಸರಿ ನಮಗೆ ಸೂಪರ್ ಎಲ್ನಿನೋ ಎಫೆಕ್ಟ್ ಆಗ್ತದೆ. ಇದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಇಲ್ಲ, ರಾಷ್ಟ್ರಕ್ಕೆ ಸೀಮಿತ ಇಲ್ಲ, ಇಡೀ ವಿಶ್ವದಲ್ಲೇ ಇದೊಂದು ಪರಿಸ್ಥಿತಿ ಗಂಭೀರವಾಗ್ತದೆ. ಇದು ಪ್ರಕೃತಿಯ ನಿಯಮಗಳಿಂದ ಅಥವಾ ಇರಬಹುದು, ವಿಕೋಪದಿಂದ ಇರಬಹುದು ಆಗ್ತಾ ಇರುವಂತದ್ದು. ಸೊ ಅದಕ್ಕೆ ನಾವು ರಾಜ್ಯ ಸರ್ಕಾರದಿಂದ ಏನ್ ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಹಕಾರ ಮಾಡಲೇಬೇಕಾಗ್ತದೆ. ಆಮೇಲೆ ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಕರ್ನಾಟಕ, ಇಟ್ಸ್ ಅಕ್ರಾಸ್ ದ ಕಂಟ್ರಿ. ಅಂಡ್ ಸ್ಟೇಟ್ ಗವರ್ಮೆಂಟ್ ಅವರು ಇಲ್ಲಿ ತನಕ ಒಂದು ಮೀಟಿಂಗ್ ಆಗಲಿ, ಒಂದು ಸಲಹೆ ಆಗ್ಲಿ ಯಾವ ರಾಜ್ಯಕ್ಕೂ ನೀಡಿಲ್ಲ. ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರಬಹುದು, ಅಗ್ರಿಕಲ್ಚರ್ ಮಿನಿಸ್ಟರ್ ಇರಬಹುದು, ಇವರೆಲ್ಲ ಕರೆದಿ ಎಲ್ಲಾ ರಾಜ್ಯದ ಸಚಿವರ ಜೊತೆ ಸಮಾಲೋಚನೆ ಮಾಡಬೇಕು. ಹೇಗೆ ಮುಂಬರುವ ದಿನಗಳಲ್ಲಿ ನಾವು ಹೇಗೆ ಇದನ್ನ ಎದುರಿಸಬೇಕು ಅಂತ. ಈಗ ಕೇಂದ್ರಕ್ಕೆ ಪತ್ರ ಬರೆದಿರ, ಅವ್ರ ಕಡೆಯಿಂದ ಸ್ಪಂದನೆ ಬಂದಿದೆ? ನೋಡಿ ಇವರೇ, ನಾವು ಮುಂಜಾಗ್ರತವಾಗಿ ಹೋದ ಬಾರಿನೂ ಬರೆದಿದ್ವಿ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಾಲ್ ಕೇಳಿದಾಗ ಏನ್ ಮಾಡಿದ್ರು, ಏನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿತ್ತು ನಮ್ಗೆ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಕಪಾಳ ಮೋಕ್ಷ ಕೊಟ್ಟಾಗ ಮಾತ್ರ ನಮಗೆ ಪರಿಹಾರ ಸಿಕ್ಕಿದ್ದು ರೈತರ ಪರವಾಗಿ ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿದ್ದು ಇತಿಹಾಸ ಇದೆ. ಏನ್ ಅವರು ನಾನು ಹೇಳ್ದಂಗೆ ಇದು ನಮ್ಮ ಸಮಸ್ಯೆ ಅಷ್ಟೇ ಅಲ್ಲ,